ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿ ಓಪನ್ ಆಗ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಜುಲೈ 4 US ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂತ ಕಾರಣದಿಂದಾಗಿ ಮಾರ್ಕೆಟು ಕ್ಲೋಸ್ ಆಗಿರುತ್ತೆ. ಸೊ ಐಡಿಯಲಿ ವರ್ಲ್ಡ್ ಮಾರ್ಕೆಟಿಗೆ ಅಂದರೆ US ಮಾರ್ಕೆಟಿಗೆ ಒಂದು ಲಾಂಗ್ ವೀಕೆಂಡ್ ಇದು. ಸೋಮವಾರ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅಂತ ನೋಡೋಣ. ಕೀ ಇವೆಂಟ್ಸ್ ಅಂತ ನೋಡೋದಾದರೆ OPEC+ ಕಂಟ್ರಿಗಳದ್ದು ಮೀಟ್ ಇದೆ ಆಗಸ್ಟಲ್ಲಿ. ಆಯಿಲ್ ಪ್ರೊಡಕ್ಷನ್ ಯಾವ ರೀತಿ ಮಾಡೋದು, ಏನು ಕತೆ ಅನ್ನೋದು. ಸೊ ಜನರಲ್ ಅಸಂಪ್ಷನ್ ಏನು ಬರ್ತಾ ಇದೆ ಅಂತಂದರೆ, ದೊಡ್ಡ ದೊಡ್ಡ ಏಜೆನ್ಸಿಯಿಂದನೂ ಬರ್ತಾ ಇರೋ ಮಾಹಿತಿ ಏನು ಅಂದರೆ, ಈ ಸೆಕೆಂಡ್ ಹಾಫ್ ಆಫ್ ದ ಇಯರಲ್ಲಿ ಕ್ರೂಡು ಮತ್ತೆ ಫಾಲ್ ಆಗ್ಬೋದು ಅಂತ ನಾನು ಹೇಳ್ತಾ ಇರೋದಲ್ಲ. ಸೊ S&P ಗ್ಲೋಬಲ್ ಈ ಥರ ದೊಡ್ಡ ದೊಡ್ಡ ಏಜೆನ್ಸಿಗಳು ಮತ್ತೆ $55 ಕಡೆ ಬರ್ಬೋದು ಅಂತ. ಇದೇ ಥರ JP ಮಾರ್ಗನ್ ಕೂಡ ಒಂದು ಎಸ್ಟಿಮೇಷನ್ನ ಕೊಟ್ಟಿತ್ತು 6 ತಿಂಗಳ ಹಿಂದೆ. ಆಮೇಲೆ ಏನಾಯಿತು, ಒಂದು ಯುದ್ಧ ಆಯಿತು, ಅವರೇ ಅದನ್ನ ಡಬಲ್ ಕೂಡ ಮಾಡಿದ್ರು ಎಸ್ಟಿಮೇಷನ್ಗಳು. ಹಾಗಾಗಿ ಏನೋ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ನನ್ನ ಮಾತ್ರಗಾಗಿ, ಅದ್ರ ಮೇಲೆ ನಾವು ಯಾವುದೇ ಡಿಸಿಷನ್ ತಗೋಬೇಕಾಗಿಲ್ಲ. ಆದರೆ ಅವರು ಏನು ರೀಸನ್ ಕೊಡ್ತಾ ಇದ್ದಾರೆ ಅಂದರೆ, ಡಿಮ್ಯಾಂಡ್ ಕಮ್ಮಿ ಇರುತ್ತೆ ಇನ್ನು ಮುಂದಿನ 6 ತಿಂಗಳು, ಆದರೆ ಸಪ್ಲೈ ಜಾಸ್ತಿ ಬರುತ್ತೆ ಕಂಟ್ರೀಸ್ಗಳಿಂದ, ಆಯಿಲ್ ಪ್ರೊಡಕ್ಷನ್ ಕಂಪ್ನೀಸ್ಗಳಿಂದ. ಹಾಗಾಗಿ ಸೊ ಆಯಿಲ್ ಬೆಲೆ, ಕ್ರೂಡ್ ಬೆಲೆ ಕಮ್ಮಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಆಗಸ್ಟಲ್ಲಿ ಯಾವ ರೀತಿಯ ಪ್ರೊಡಕ್ಷನ್ ಮಾಡ್ತೀವಿ, ಏನು ಕತೆ ಅನ್ನೋದು ಡಿಸೈಡ್ ಆಗಬೇಕಾಗಿತ್ತು. ಐ ಥಿಂಕ್ ಅದು ಇವತ್ತು ನಾಳೆ ಇದೆ, ಜುಲೈ 6ನೇ ತಾರೀಕು ಆ ಮೀಟ್ ಇದೆ. ಸೊ ನೋಡೋಣ ಅದು ಔಟ್ಕಮ್ ಏನು ಅನ್ನೋದು ನಮಗೆ ಸೋಮವಾರದಷ್ಟೊತ್ತಿಗೆ ಗೊತ್ತಾಗ್ತಾ ಹೋಗ್ಬೋದು. ಸೊ ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟ್ ಅಂತ ನೋಡೋದಾದರೆ, ದೊಡ್ಡದು ಒಂದು ಇಡೀ ಸೆಕ್ಷನ್ ಯಾವುದಕ್ಕೆ ಮೀಸಲಾಗಿದೆ ನೋಡಿ, ಇಲ್ಲಿ ಟ್ರೆಂಡ್. ಇನ್ನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ಅಂದರೆ ಚಾನಲ್ ಹೇಳ್ತಾ ಇದ್ದೀನಿ. ಯೂಶಲಿ ನಾವು ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡ್ತಾ ಇದ್ವಿ, ಆವಾಗ ಇದು ಫಿಕ್ಸ್ಡ್ ಸ್ಟ್ರಕ್ಚರ್ ಆಗಿರ್ತಿತ್ತು. ನಿಫ್ಟಿ 50ನಲ್ಲಿ ಟಾಪ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಯಾವುದಿರುತ್ತೋ ಅದಕ್ಕೆ ಅದರದ ಬಾಕ್ಸ್ಗಳು, ಆ ಸೈಜಿನ ಬಾಕ್ಸ್ಗಳು ಕೊಡ್ತಾ ಇತ್ತು. ನಾವು ಇತ್ತೀಚೆಗೆ ಏನು ಚೇಂಜ್ ಮಾಡ್ಕೊಂಡ್ವಿ, ಪ್ರೈಸ್ ಇಂಟು ವಾಲ್ಯೂಮ್ ಅಂದರೆ ಟರ್ನ್ ಓವರ್ ಬೇಸಿಸ್ ಮೇಲೆ ನೋಡುವಂಥ ಅಭ್ಯಾಸ ಮಾಡ್ಕೊಂಡ್ವಿ. ನೋಡಿ, ಟ್ರೆಂಡಲ್ಲಿ ಯಾವ ಮಟ್ಟಿನ ಟರ್ನ್ ಓವರ್ ಆಗಿದೆ. 10% ಡೌನ್ ಆಯಿತು, ಯಾಕೆಂದರೆ ಕ್ವಾರ್ಟರ್ ರಿಸಲ್ಟ್ಸ್ ಕೂಡ ಇತ್ತು, ಕಾಮೆಂಟ್ರಿ ಕೂಡ ಚೆನ್ನಾಗಿ ಬಂದಿಲ್ಲ. ನೋಡಿ, ಸಿಕ್ಕಾಪಟ್ಟೆ ದೊಡ್ಡದಾಗಿ ಬಿಸ್ನೆಸ್ ಮಾಡ್ತಾ ಇದ್ದಂಥ ಒಂದು ಕಂಪನಿ, ಅಂದರೆ ಎಲ್ಲರಿಗೂ ಒಂದು ಎಕ್ಸಾಂಪಲ್ ಅಂತ ಸೆಟ್ ಮಾಡೋ ಥರ ರೀತಿಯಲ್ಲಿ ಒಂದು ಪ್ರಾಫಿಟ್ನ ಗಳಿಸ್ತಾ ಇದ್ದಿದ್ದಂಥ, ರೆವೆನ್ಯೂನ ಗಳಿಸ್ತಾ ಇದ್ದಿದ್ದಂಥ ಕಂಪನಿ ಇದು. ಟ್ರೆಂಟ್ ಅನ್ನೋದ್ರಲ್ಲಿ ಸುಮಾರು ಬ್ರ್ಯಾಂಡ್ ಬರುತ್ತೆ. ಮೇನಾಗಿ ಬಟ್ಟೆ ಬ್ರ್ಯಾಂಡ್ ಅಂತ ನೋಡೋದಾದರೆ ಜುಡಿಯೋ ಆಗಿರ್ಬೋದು, ವೆಸ್ಟ್ ಸೈಡ್ ಆಗಿರ್ಬೋದು, ಎರಡೂ ಕೂಡ ಇದು ಟಾಟಾ ಗ್ರೂಪಿನ ಬ್ರ್ಯಾಂಡು ಮತ್ತು ಟ್ರೆಂಟ್ ಅನ್ನೋದು. ಸೊ ಟ್ರೆಂಟ್ ಅನ್ನೋದು ಅದ್ರ ಏನು ಮಾಡಿದ್ರು ಅವರು, ಅದೇನು ಬ್ರ್ಯಾಂಡ್ ನೇಮ್ ಇದೆಯೋ ಅದನ್ನ ಮರ್ಜ್ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ಉಳಿಸ್ಕೊತ ಹೋದರು. ಅಂದರೆ ಸ್ವಲ್ಪ ಅಫೋರ್ಡಬಲ್ ಆಗಿ ಈ ತಗೊಳ್ಳೋಂಥ ಬಟ್ಟೆಗಳು ಜುಡಿಯೋದಲ್ಲಿ ಸಿಗ್ತಾಯಿತ್ತು, ಸ್ವಲ್ಪ ಕಾಸ್ಟ್ಲಿ ಬಟ್ಟೆನ ಅಫೋರ್ಡ್ ಮಾಡೋರು ಅನ್ನೋರು ವೆಸ್ಟ್ ಸೈಡಿಗೆ ಹೋಗ್ತಾಯಿದ್ರು. ಒಂದು ರೆಕಾರ್ಡ್ ನಂಬರ್ ಆಫ್ ಸೇಲ್ಸ್ ರೆವೆನ್ಯೂನ ಕಂಟಿನ್ಯೂಸ್ಲಿ ಮಾಡ್ತಾ ಬಂದಿತ್ತು. ಆ ಕಾರಣದಿಂದಾಗಿ ನಿಫ್ಟಿ 50ಗೂ ಕೂಡ ಅದು ಆ್ಯಡ್ ಆಗುವಂಥ ಸಾಧ್ಯತೆ ಬಂತು. ಆದರೆ ಈಗ ಸೊ ಅನ್ಕೊಂಡಂಥ ರೆವೆನ್ಯೂ ಬರ್ತಾ ಇಲ್ಲ, ಮತ್ತು ಕಾಮೆಂಟ್ರಿನೂ ಕೂಡ ಮುಂದೆ ಸ್ವಲ್ಪ ಸ್ಲಗ್ಗಿಶ್ ಆಗಿರುತ್ತೆ, ಸ್ವಲ್ಪ ರೆವೆನ್ಯೂ ಕಮ್ಮಿ ಇರುತ್ತೆ ಅಂತ ಒಂದು ಕೊಟ್ಟಿರೋದ್ರಿಂದ 11%. ನೋಡಿ, ಯಾಕೆ ಇದನ್ನ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಸಾಮಾನ್ಯವಾಗಿ ನಿಫ್ಟಿ 50 ಕಂಪ್ನಿಗಳನ್ನು ನಾವು ಯಾಕೆ ಚೂಸ್ ಮಾಡ್ತೀವಿ, ಒಂದು ಬ್ಲೂ ಚಿಪ್ ಕಂಪ್ನಿಗಳಾಗಿರುತ್ತೆ, ಅಲ್ಲಿ ಒಂದು ಸ್ಟೆಬಿಲಿಟಿ ಇರುತ್ತೆ, ಓವರ್ ನೈಟ್ ತುಂಬ ಏನೂ ಚೇಂಜಸ್ ಆಗೋದಿಲ್ಲ ಅಂತ. ಆದರೆ ಈಗ ನೋಡಿ, ನಿಫ್ಟಿ 50ಗೆ ಬಂದಿರುವಂಥ ಕಂಪನಿನಲ್ಲೂ ಕೂಡ ಯಾವ ರೀತಿಯಲ್ಲಿ ಒಂದೇ ದಿನದಲ್ಲಿ 11% ಒಂದು ಕಾಮೆಂಟ್ರಿ ರಿಸಲ್ಟ್ ಕಾರಣದಿಂದಾಗಿ ಈ ರೀತಿಯಾಗಿ ಒಂದು ಮೂವ್ಮೆಂಟ್ ಆಗಿರೋದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಟಾಪ್ ಗೈನರ್ ಅಂತ ನೋಡೋದಾದರೆ ಬಜಾಜ್ ಫೈನಾನ್ಸು ತುಂಬ ಒಂದು ಒಳ್ಳೆಯ ರೀತಿಯಾದಂಥ ಲೋನ್ಗಳು ಸ್ಯಾಂಕ್ಷನ್ ಆಗಿದೆ ಅಂತ ಕೇಳ್ಪಟ್ಟೆ. ಬಜಾಜ್ ಫೈನಾನ್ಸಲ್ಲಿ 23% ಜಂಪ್ ಆಗಿದೆಯಂತೆ ಏಪ್ರಿಲ್ನಿಂದ ಜೂನ್ ಕ್ವಾರ್ಟರ್ ಕಂಪೇರ್ ಮಾಡಿದ್ರೆ. ಆ ಏಪ್ರಿಲ್ನಿಂದ ಜೂನ್ ಕ್ವಾರ್ಟರ್ಲಿ ಅವ್ರೇನು ಲೋನ್ ಕೊಟ್ಟಿದ್ದಾರಲ್ಲ ಅದು 23% ರೈಸ್ ಆಗಿದೆ ಅಂತ ಒಂದು ಸುದ್ದಿ ಬಂದಿತ್ತು. ಈ ಕಾರಣದಿಂದಾಗಿ ಬಜಾಜ್ ಫೈನಾನ್ಸಲ್ಲೂ ಕೂಡ ಒಳ್ಳೆ ಅಪ್ ಮೂಮೆಂಟು ಬಂದಿದೆ. ಸೊ ಅವೆರಡು ಟಾಪ್ ಗೇನರ್, ಟಾಪ್ ಲೂಸರ್ಗಳಾಗಿತ್ತು. ಅದೇ ರೀತಿಯಾಗಿ ಟಾಟಾ ಸ್ಟೀಲಲ್ಲಿ ಸ್ಟೀಲ್ದು ಇವಾಗ ಟ್ಯಾರಿಫಿಂದೆಲ್ಲ ಬರ್ತಾ ಇದೆ, ಚೈನಾದಿಂದನೂ ಕೂಡ ಎಕ್ಸ್ಪೋರ್ಟ್ಸ್ಗಳು ಇದೆಲ್ಲ ಬರ್ತಿರೋದ್ರಿಂದ ಸ್ವಲ್ಪ ಐ ಥಿಂಕ್ ಟಾಟಾ ಅಲ್ಲ, ಜಿಂದಾಲ್ ಸ್ಟೀಲ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಸ್ವಲ್ಪ ಹುಷಾರಾಗಿರಬೇಕು ಮುಂದೆ ಅಂತ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ನೋಡ್ತಾ ಬರೋದಾದರೆ, ಆಯಿಲ್ ಕಂಪ್ನೀಸ್ಗಳೆಲ್ಲ ನೋಡಿ, ಒಂದು ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು BPCL, IOC ಎಲ್ಲದೂ ಕೂಡ ಸ್ವಲ್ಪ ಪಾಸಿಟಿವ್ ಆಗಿದೆ. ಇವಾಗ ಕ್ರೂಡ್ ಕೆಳಗಡೆ ಬೀಳುತ್ತಾ ಏನು ಕತೆ ಅಂತ ನೋಡ್ತೋಗೋಣ. ನೋಡಿ, ಕ್ರೂಡ್ ಕೆಳಗಡೆ ಬಿತ್ತು ಅಂತಂದರೆ ಇವರಿಗೆ ಲಾಭ. ಯಾಕೆ ಅಂದರೆ ಇವರು ಏನು ಮೊದಲೇ ನಿರ್ಧಾರ ಆಗಿರುತ್ತೋ ಪ್ರೈಸು, ಆ ಪ್ರೈಸಲ್ಲೇ ಪೆಟ್ರೋಲು ಡೀಸೆಲ್ನ ಮಾರ್ತಾ ಇರ್ತಾರೆ. ಬಟ್ ಇವರಿಗೆ ತೊಗೊಳೋದಕ್ಕೆ ಈಸಿಯಾಗಿ ಸಿಗುತ್ತೆ. ಹಾಗಾಗಿ ಕ್ರೂಡ್ ಕಮ್ಮಿ ಆಯಿತು ಅಂದರೆ IOC, BPCL, HPCL ಈ ಕಂಪ್ನಿಗಳಿಗೆಲ್ಲ ಲಾಭ ಆಗುತ್ತೆ. ಸೊ 4.43% ಅಪ್ಕೊಂಡು ಬಂದಿರೋದ್ರ ಮೂಲಕ ಬಾಷ್ ಮತ್ತು BPCL ಜಾಯಿಂಟ್ ಟಾಪ್ ಗೇನರ್ ಆಗಿತ್ತು ಶುಕ್ರವಾರದ್ದು. ಅದೇ ರೀತಿಗೆ ಟಾಪ್ ಲೂಸರ್ ಅಂದರೆ ಡಿಮಾರ್ಟ್ ಅಂತ ಕಾಣಿಸುತ್ತೆ. ಆಫ್ಟರ್ ಲಾಂಗ್ ಟೈಮ್ ಡಿಮಾರ್ಟು ಟಾಪ್ ಲೂಸರ್ ಆಗಿದೆ. 2% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿ ಯಾವ ರೀತಿಯಾಗಿತ್ತು ಅಂದರೆ, ನೋಡಿ, ಲಾಸ್ಟ್ 1-2 ದಿನದಿಂದ ನಿಫ್ಟಿ ಅಷ್ಟು ಈಸಿಯಾಗಿಲ್ಲ. ಲಾಂಗ್ ಪೊಸಿಷನ್ ಉಳಿಸ್ಕೋಬೇಡಿ, ಶಾರ್ಟ್ ಆಗಿ ಬೇಗ ಟ್ರೇಡ್ನ ಮುಗಿಸ್ಕೊಳ್ಳಿ, ಯಾವುದೇ ಸೈಡ್ಸ್ ತೊಗೊಳೋದಾದ್ರೂ ಕೂಡ ಬೇಗ ಮುಗಿಸ್ಕೊಳ್ಳಿ ಅಂತ ಗ್ರೂಪಲ್ಲಿ ಮಾತಾಡ್ತಿದ್ವಿ. ಇವಾಗ ಓವರ್ ಆಲ್ ನೋಡ್ತಾ ಬರೋದಾದ್ರೆ ನಾವು ಒಂದು ಸ್ಲೈಟಾಗಿ ಒಂದು ಡೌನ್ವರ್ಡ್ ಚಾನಲ್ಲೇನೆ. ಸೊ ಶುಕ್ರವಾರ ಏನಾಗಿತ್ತು ಅಂದರೆ, ಶುಕ್ರವಾರ ಅಂದರೆ ಗುರುವಾರ ರಾತ್ರಿ US ಮಾರ್ಕೆಟು ಪಾಸಿಟಿವ್ ಆಗಿತ್ತು, ಆಯಿತಾ. US ಮಾರ್ಕೆಟ್ ಪಾಸಿಟಿವ್ ಆಗಿತ್ತು. ಶುಕ್ರವಾರ ಬೆಳಗ್ಗೆ ಎಲ್ಲ ಏಷ್ಯನ್ ಮಾರ್ಕೆಟು ಕೂಡ ಪಾಸಿಟಿವಲ್ಲೇ ಓಪನ್ ಆಗ್ತಾ ಇತ್ತು. ಇದೆಲ್ಲದ್ರ ಮಧ್ಯೆ ನಿಫ್ಟಿ ಓಪನ್ ಆಯಿತು. ಇದನ್ನ ನೀವು ಕರೆಕ್ಟಾಗಿ ಹಾಕೊಂಡ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ನ ಫಾರ್ಮ್ ಮಾಡ್ಕೊತ ಹೋಗ್ಬೋದು. ಸೊ ಈ ಟ್ರೆಂಡ್ ಲೈನ್ನ ಫಾರ್ಮ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಹಾರಿಜಾಂಟಲ್ ಆಗಿ ಬರೀ ಹಿಂದಿನ ದಿನದ ರೆಫರೆನ್ಸ್ ನೋಡ್ತೀನಿ, 200 ಮೂವಿಂಗ್ ಆವರೇಜ್ ನೋಡ್ತೀನಿ ಅಂದರೆ ಇಲ್ಲಿದೆ. ಸೊ ಇಲ್ಲಿ ಇಷ್ಟು ದೊಡ್ಡದಾಗಿ ಫಾಲ್ ಬಂದಾಗ ಸುಮಾರು ಜನ ಇಲ್ಲಿ ಇದು ಒಂದು ರೆಫರೆನ್ಸ್ ಆಗಿದೆ, ಕೆಳಗಡೆ ಹೋಗಿದೆ ಅಂತ ನೀವು ಶಾರ್ಟ್ ಮಾಡೋಕ್ಕೆ ಹೋಗಿರ್ಬೋದು. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮಾರ್ಕೆಟ್ ಏನಾಯಿತು, ನಿಧಾನಕ್ಕೆ ವಾಪಸ್ ಮೇಲ್ಗಡೆ ಹೋಯ್ತು. ನೋಡಿ, ಯಾವಾಗ ಇಷ್ಟೊಂದು ಸಸ್ಟೇನ್ ಆಗಿ ಮೇಲೆ
ಮೇಲ್ಗಡೆ ಹೋಗ್ತಾ ಹೋಗುತ್ತೋ ಆಗ ಜಾಸ್ತಿ ಉಳಿಸ್ಕೋಬಾರ್ದು. ಆಯ್ತು ಈ ಥರ ಆಗಿತ್ತು, ಫಾಲೋ ಅಪ್ ಬರೋದಾದ್ರೆ ಏನಾಗಬೇಕಾಯಿತು, ಇಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕಾಗಿತ್ತು, ಅಥವಾ ಹಿಂದಿನ ಲೆವೆಲ್ ರೆಸಿಸ್ಟೆನ್ಸ್ ಅಂತ ತೊಗೊಂಡು ಹೋಗ್ತಿದ್ದಾಗೇ ಅಲ್ಲಿಂದ ಫಾಲೋ ಆಗಬೇಕಾಗಿತ್ತು. ಅಲ್ಲಿ ಆಗ್ತಾ ಇಲ್ಲ, ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಎಕ್ಸಿಟ್ ಮಾಡ್ಕೊಳ್ಳಿಲ್ಲ ಅಂದರೆ ನೋಡಿ ಒಂದ್ಸಲ ಯಾವ ರೀತಿಯಾಗಿ ದೊಡ್ಡ ಒಂದು ಯೂ ಟರ್ನ್ ಹೊಡಿತು. 200 ಮೂವಿಂಗ್ ಅವರೇಜಿಂದ ಆಲ್ಮೋಸ್ಟ್ 100 ಮೂವಿಂಗ್ ಅವರೇಜ್ ಟಚ್ ಆಗೋ ಥರ ಒಂದೇ ಕ್ಯಾಂಡಲ್ ಬಂತು ಕ್ಲೋಸಿಂಗಲ್ಲಿ. ಸೊ ಕ್ಲೋಸಿಂಗಲ್ಲಿ ಈ ರೀತಿಯಾಗಿ ಬಂದಿರೋಂಥದ್ದು ಮಾರ್ಕೆಟಿಗೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ. ಆದರೂ ಅಪ್ಪರ್ ರೇಂಜಲ್ಲಿ ಅಂತ ನಾವು ನೋಡ್ಕೊಂಬರೋದಾದ್ರೆ ಅಪ್ಪರ್ ರೇಂಜಲ್ಲಿ ಅಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಸೊ ಅಪ್ಪಿತಪ್ಪಿ ಸೋಮವಾರ ಗ್ಯಾಪ್ ಅಪ್ ಓಪನಿಂಗ್ ಆಯ್ತು, ಇದ್ರ ಮೇಲ್ಗಡೆ ಓಪನ್ ಆಯಿತು ಅಂತಂದರೆ ಈ ಬಾರ್ನೇ ಒಂದು ರೆಸಿಸ್ಟೆನ್ಸ್ ತಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಅಂದರೆ ನಥಿಂಗ್ ಬಟ್ 25,480 25,500 ಸಪೋರ್ಟ್ ಆಗಿ ವಾಪಸ್ಸು ಮಾರ್ಕೆಟು ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಮಾಡುತ್ತಾ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕು. ಆ ರೀತಿ ಆಗಿಲ್ಲ, ಗ್ಯಾಪ್ ಡೌನ್ ಆಯಿತು, ಮತ್ತೊಂದು ಆಯಿತು ಅಂದರೆ ಈ ಚಾನಲ್ನ ರೆಫರೆನ್ಸ್ ಆಗಿ ಇಟ್ಕೊಂಡೇ ಟ್ರೇಡ್ ಮಾಡಬೇಕು. ನೋಡಿ ಯಾಕೆ ಈ ರೀತಿಯಾಗಿ ಸಡನ್ ಆಗಿ ಸೆಂಟಿಮೆಂಟ್ ಚೇಂಜ್ ಆಯ್ತಲ್ಲ ಅಂತ ನಿಮಗೆ ಅನಿಸಿರ್ಬೋದು. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಒಳ್ಳೊಳ್ಳೆ ಸುದ್ದಿ ಬರ್ತಾ ಇದೆ. ಏನಂತ, ಲಿಕ್ವಿಡಿಟಿ ಇವಾಗ ತುಂಬ ಒಂದು ದೊಡ್ಡ ಸ್ಥಾನದಲ್ಲಿ ಬಂದಿದೆ ಅಂತ ಸುದ್ದಿ ಬಂದಿತ್ತು. ಆಲ್ಮೋಸ್ಟ್ 4 ಟ್ರಿಲಿಯನ್ ಅಷ್ಟು ಎಷ್ಟೋ ಇವಾಗ ಲಿಕ್ವಿಡಿಟಿ ಬಂದಿದೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅಂತ. ಜೊತೆಗೆ NBFC ಕಂಪ್ನಿಗಳದ್ದು ಲೋನ್ ಚೆನ್ನಾಗಿದೆ ಅಂತ ಬರ್ತಿದೆ. ಅದೇ ರೀತಿಗೆ HDFC ಬ್ಯಾಂಕಲ್ಲಿ ಡೆಪಾಸಿಟ್ ಜನ ಬಂದು ಡೆಪಾಸಿಟೇ ಮಾಡ್ತಾ ಇಲ್ಲ, ಜನ ದುಡ್ಡೇ ಇಡ್ತಾ ಇಲ್ಲ ಅಂತ ಒಂದು ಎಲ್ಲ ಬ್ಯಾಂಕಿಂದು ಕೊರಗಿತ್ತಲ್ವ. 49,000 ಕೋಟಿ Q1 ನಲ್ಲಿ ಡೆಪಾಸಿಟ್ ಆಗಿದೆ ಅಂತ ಹೇಳಿದ್ದಾರೆ. ಕಂಪೇರ್ ಟು ಇಟ್ಸ್ ಪಿಯರ್ಸು ತುಂಬ ಒಂದು ದೊಡ್ಡ ನಂಬರ್ ಇದು HDFC ಬ್ಯಾಂಕಿಗೆ, ಅದು ಕೂಡ ಒಳ್ಳೆಯದು. ಅದೇ ರೀತಿಗೆ ಇಂಡಿಯಾದ್ದು ಫಾರೆಕ್ಸ್ ರಿಸರ್ವ್ ಕೂಡ $700 ಬಿಲಿಯನ್ ದಾಟಿದೆ ಅಂತ ಬಂದಿತ್ತು. ಸೊ ಕೆಲವೊಂದು ಪಾಸಿಟಿವ್ ಸ್ಟ್ರೆಂತ್ ಬರ್ತಾ ಇದೆ. ಜೊತೆಗೆ ರುಪಿ ಕೂಡ ಸ್ವಲ್ಪ ಸ್ಟ್ರೆಂತ್ ಆಗ್ತಾ ಇದೆ. ಬಿಕಾಸ್ ಇವತ್ತೋ ನಾಳೆ ಬಂದೇ ಬಿಡುತ್ತೆ US ಇಂಡಿಯಾದು ಟ್ರೇಡ್ ಡೀಲು ಅಂತ ಮಾತುಕತೆ ಬರ್ತಾ ಇದೆ. ಅದು ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಅದೇನಾದರೂ ಒಳ್ಳೆ ಡೀಲ್ ಆಯಿತು, 26% ಆಗಲಿಲ್ಲ, ಅದು ಬದಲಿಗೆ ಒಂದು ಮಧ್ಯದಲ್ಲಿ ಒಂದು ಸೆಟ್ಲ್ಮೆಂಟ್ ಮಾಡಿಕೊಂಡು ಅಂತಂದರೆ ಖಂಡಿತ ಅದು ಇಂಡಿಯಾದ ಪಾಲಿಗೆ ಅದು ಒಂದು ಪಾಸಿಟಿವ್ ನ್ಯೂಸೇ ಆಗ್ತಾ ಹೋಗುತ್ತೆ. ಸೊ 9ನೇ ತಾರೀಕೊಳಗೆ ಡಿಸೈಡ್ ಆಗಲೇಬೇಕು ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸೊ ಓವರಾಲ್ ನೋಡ್ತಾ ಬರೋದಾದರೆ ನಿಫ್ಟಿನಲ್ಲಿ ಇವಾಗ ಇಲ್ಲಿ ಒಂದು ಖಂಡಿತವಾಗ್ಲೂ ನಾವು ಒಂದೇನಂತ ಎಕ್ಸ್ಪೆಕ್ಟ್ ಮಾಡಿದ್ವಿ, ಇಲ್ಲಿ ಒಂದು ಕರೆಕ್ಷನ್ ಆಗೋಕ್ಕಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಇಲ್ಲಿ ಆಗಿರುವಂಥ ಬಸ್ ಸ್ಟ್ಯಾಂಡ್ ನೋಡಿ ತುಂಬ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಇದು. ತುಂಬ ದೊಡ್ಡ ಬಸ್ ಸ್ಟ್ಯಾಂಡಿಗೆ ಮೇಲ್ಗಡೆ ಹೋದರೆ ಮಾರ್ಕೆಟಿಗೆ ಎಲ್ಲಿ ತನಕ ಜಾಗ ಇದೆ ಅಂದರೆ ಖಂಡಿತವಾಗ್ಲೂ 25,000 ತನಕ ಬಂದು ಟೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಮಾರ್ಕೆಟಿಗೆ ಇದೆ. ಅದು ಮಾಡ್ಬೋದು, ಅದು ಮಾರ್ಕೆಟ್ ಆಯಿತು 25,000 ತನಕ ಬಂದು ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ಬೋದು. ಅದು ಎಲ್ಲಿಗೆ ಡಿಸೈಡ್ ಆಗುತ್ತೆ, ಕ್ರೂಡಿಂದ ಔಟ್ಕಮ್ ಯಾವ ರೀತಿ ಬರ್ತಾ ಹೋಗುತ್ತೆ, ಈ ರೀತಿ ಟ್ರೇಡ್ ಡೀಲಿಂದ ಯಾವ ರೀತಿ ಬರ್ತಾ ಹೋಗುತ್ತೆ, ಈ ರೀತಿ ಸುಮಾರು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಮೇಲೂ ಕೂಡ ಇವಾಗ ಮಾರ್ಕೆಟ್ ಒಂದು ವೆಯ್ಟ್ ಆ್ಯಂಡ್ ವಾಚ್ ಮಾಡ್ತಾ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ ಇಲ್ಲಿ. ಹಾಗಾಗಿ ನೋಡಿ 25,500 ಝೋನ್ನ ಬಿಟ್ಕೊಡ್ತೀನಿ ಅಂತ ಬಂದ್ರು ವಾಪಸ್ಸು ಈ ವಾರ ಅದೇ ಝೋನಿಗೆ ಬಂದು ವಾಪಸ್ ಕ್ಲೋಸಿಂಗ್ ಆಗಿದೆ. ಇಲ್ಲಿ ಒಂದು ಕ್ಲಿಯರ್ ಆಗಿ ನಾನು ಒಂದು ಕಡೆಗೆ ಹೋಗ್ತೀನಿ ಅಂತ ಹೇಳಿಲ್ಲ. ಅಪ್ಪಿತಪ್ಪಿ ನಾಳೆ ಅಂದರೆ ಶುಕ್ರವಾರ 25,400ಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿತ್ತು ಅಂತಂದರೆ ಮಲ್ಟಿಪಲ್ ಟೈಮ್ಸ್ ಅಟೆಂಪ್ಟ್ ಆಗಿರುವಂಥದ್ದು. ಸೊ ಇವತ್ತು 25,400 ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಇದರ ಒಂದು ನೆಗೆಟಿವಿಟಿ ಅಂತ ಹೇಳ್ತಾ ಹೋಗ್ಬೋದಿತ್ತು. ಆದರೆ ಆ ರೀತಿ ಮಾಡಿಲ್ಲ. ವೀಕ್ಲಿ ಕ್ಯಾಂಡಲ್ ಅಂತ ನೋಡ್ತಾ ಬರ್ತದೆ, ಇದು ಸ್ಟಿಲ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ಪೇನೆ. ಅಂದರೆ ನಾನು ಖಂಡಿತವಾಗಿ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗೋಕ್ಕೆ ಸಾಧ್ಯತೆ ಇಲ್ಲ. ಆದ್ರೂ ಕೂಡ ಇದು ಒಂದು ಇಂಟರ್ನಲ್ ಕ್ಯಾಂಡಲ್ನಲ್ಲಿ ಮುಂದಿನ ವಾರ ಆಗೋಕ್ಕೆ ಸಾಧ್ಯತೆ ಇದೆ. ಆ ಥರ ಆಯಿತು ಅಂದರೆ 25,000 ತನಕ ಜಾಗ ಇದ್ದೇ ಇದೆ. ಅದರ ಮೇಲ್ಗಡೆ 25,750 25,800 ತನಕ ಮಾರ್ಕೆಟ್ಗೆ ಹೋಗೋಕ್ಕೆ ಜಾಗ ಇದೆ. ಸೊ ಅನದರ್ ವೀಕ್ ಆಫ್ ಕನ್ಸಾಲಿಡೇಷನ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಡಿಪೆಂಡ್ಸ್ ಆನ್ ಯಾವ ರೀತಿಯಾಗಿ ಔಟ್ಕಮ್ ಬರುತ್ತೆ ಏನು ಅಂತ. ಸೊ ಇಲ್ಲಿ ಮಾಡಿರುವಂಥ ಬಸ್ ಸ್ಟ್ಯಾಂಡಿಗೆ ನಾವು ಖಂಡಿತವಾಗ್ಲೂ ಬೆಲೆ ಕೊಡಲೇಬೇಕು. ಬಿಕಾಸ್ ಅದಾದಮೇಲೆ ಮಾರಬಾಜು ಕ್ಯಾಂಡಲ್ ಕೂಡ ಮಾಡಿರುವಂಥದ್ದು. ಹಾಗಾಗಿ 25,000 ಅನ್ನೋದು ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಯಾರಾದರೂ ಪೊಸಿಷನಲ್ ಮೂವ್ಸ್ನ ತೊಗೊತಾ ಇದ್ದೀರಾ ಜುಲೈಗೆ ಆಗಸ್ಟ್ ಅಂತಂದರೆ ದಯವಿಟ್ಟು 25,000 ಲೆವೆಲ್ನ ಮರೆಯಕ್ಕೆ ಹೋಗ್ಬಿಡಿ. ರೌಂಡ್ ಲೆವೆಲ್ಲು ಬಸ್ ಸ್ಟ್ಯಾಂಡ್ ಆದಂಥ ಲೆವೆಲ್ಲು. ಸೊ ಖಂಡಿತವಾಗ್ಲೂ ಅದು ಒಂದು ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಾ ಹೋಗಬೇಕು 25,000 ಲೆವೆಲ್ಲು. ನೋಡೋಣ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರೋದಾದ್ರೆ ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿದೆ. ಇದ್ರ ಮಧ್ಯೆ ಬ್ಯಾಂಕಿಂಗ್ದು ಒಳ್ಳೊಳ್ಳೆ ಸುದ್ದಿಗಳು ಕೂಡ ಬರ್ತಾ ಇದೆ. 57,000 ಮೇಲ್ಗಡೆ ಕ್ಲೋಸಿಂಗ್ ಕೂಡ ಆಗಿದೆ ಬ್ಯಾಂಕ್ ನಿಫ್ಟಿ. ನೋಡಿ ಈ 100 ಮೂವಿಂಗ್ ಆವರೇಜ್ ಆಗಲಿ ಅಥವಾ ಈ ಒಂದು ಕೋವಿಡಿಂದ ಬಂದಿರುವಂಥ ಟ್ರೆಂಡ್ ಲೈನ್ ಆಗಲಿ ಟೆಸ್ಟ್ ಕೂಡ ಮಾಡ್ತಾ ಇಲ್ಲ, ಮಧ್ಯದಲ್ಲೇ ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ. ಖಂಡಿತವಾಗ್ಲೂ ಬ್ಯಾಂಕ್ ನಿಫ್ಟಿ ತುಂಬ ಒಂದು ಬಲಿಷ್ಠವಾಗಿರುವಂಥ ಸಂಕೇತ ಅದನ್ನು ತೋರಿಸ್ತಾ ಇದೆ. ಲಾಸ್ಟ್ ವೀಕಲ್ಲೂ ನೋಡೋದಾದರೆ ಒಂದು ದೊಡ್ಡ ಒಂದು ಮಾರಬಾಜು ಕ್ಯಾಂಡಲಲ್ಲಿ ಮೇಲ್ಗಡೆ ಹೋಗಿತ್ತು. ಸೊ ಹಾಗಾಗಿ ಸ್ಟ್ರೆಂತ್ ಅನ್ನೋದು ಖಂಡಿತವಾಗ್ಲೂ ಇದೆ. ಇಮಿಡಿಯೇಟ್ ಸಪೋರ್ಟ್ ಅಂದರೆ ಬ್ಯಾಂಕ್ ನಿಫ್ಟಿಗೆ ಅದು 56,000 ಬಿಟ್ಟು ಕೆಳಗಡೆ ಬರೋ ತನಕ ನೆಗೆಟಿವ್ ಆಗಿ ಯಾರೂ ಯೋಚನೆ ಕೂಡ ಮಾಡೋಂಗಿಲ್ಲ. ಸೇಮ್ ಗೋಸ್ ವಿತ್ ನಿಫ್ಟಿನಲ್ಲಿ 25,000 ಬಿಟ್ಟು ಕೆಳಗಡೆ ಬರೋ ತನಕ ನೆಗೆಟಿವ್ ಅಂತ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ನಮ್ಮ ಇಂಡಿಯಾ ವಿಕ್ಸ್ನ ನೋಡ್ಕೊಂಬರೋದ್ರೆ ಇಂಡಿಯಾ ವಿಕ್ಸಲ್ಲಿ ಏನಾದ್ರು ಚೇಂಜಸ್ ಆಗಿದೆ ಇಷ್ಟೆಲ್ಲದ್ರ ಮಧ್ಯದಲ್ಲಿ ಹೋಯಿತು. ಇಂಡಿಯಾ ವಿಕ್ಸು ಕೂಡ ಮೇಲ್ಗಡೆ ಹೋಗ್ತಾ ಇತ್ತು. ಈ ಥರ ಆಯಿತು ಅಂತಂದರೆ ಸ್ವಲ್ಪ ಕಾಶಿಯಸ್ ಆಗಿರಬೇಕು ಮತ್ತೊಂದು ಅಂತ. ಬಟ್ ಇಂಡಿಯಾ ವಿಕ್ಸ್ ಕಂಪ್ಲೀಟ್ ಆಗಿ ಫ್ಲಾಟ್ ಆಗಿದೆ, 13ಕ್ಕಿಂತ ಕೆಳಗಡೆ ಇದೆ. ಸೊ ವಿಚ್ ಇಸ್ ಎ ಪಾಸಿಟಿವ್ ಸೈನ್ ಮಾರ್ಕೆಟ್ಗೆ ಮೇಲ್ಗಡೆ ಹೋಗೋಕ್ಕೆ. ಸೊ ನೋಡೋಣ ಯಾವ ರೀತಿಯಾಗಿ ಕ್ರೂಡಿಂದು ಇನ್ಕಮ್ ಯಾವ ರೀತಿ ಬರುತ್ತೆ, ಔಟ್ಪುಟ್ ಏನು ಡಿಸೈಡ್ ಮಾಡ್ತಾರೆ ಏನು ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಕ್ರೂಡಲ್ಲಿ ಇವಾಗ ಹಾಗಾದರೆ ಕ್ರೂಡ್ ಮೇಲೆ ನಿರ್ಧಾರ ಆಗಿರೋದು ಅನ್ನೋದಾದರೆ ನೋಡಿ ಈಗ ಒಂದು ಈ ಒಂದು ಇಂಟರ್ನಲ್ ಕ್ಯಾಂಡಲಲ್ಲೇ ನಡೀತಾ ಇದೆಯಲ್ವ, ದೊಡ್ಡದಾಗಿ ಒಂದು ಫಾಲ್ ಆಗಿತ್ತು. ಅದರೊಳಗಡೆ ಒಂದು ವಾರ ಸುಮಾರು ದಿನದಿಂದ ಸುಧಾರಿಸ್ಕೊಂಡಿದೆ. ಈಗ ಅಪ್ಪಿತಪ್ಪಿ ಈಗ ಕ್ರೂಡಿಂದು ಸಪ್ಲೈಗಳು ಕಮ್ಮಿ ಆಗ್ತಾ ಹೋಗುತ್ತೆ, ಅಷ್ಟೊಂದು ಏನು ಪ್ರೊಡಕ್ಷನ್ ಮಾಡಲ್ಲ ಆ ಥರ ಈ ಥರ ಬಂತು ಅಂತಂದರೆ ಮೀಟಿಂಗಲ್ಲಿ. ಸೊ ಅದರದ್ದು ಇವಾಗ ವಾಪಸ್ ಈ ಝೋನ್ನ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇದೆ. ಆದರೆ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ 6,000 ತನಕ ಇಲ್ಲಿ ಒಂದು ಗ್ಯಾಪ್ ಫಿಲ್ಲಿಂಗ್ ಆಗುವಂಥ ಸಾಧ್ಯತೆ ಇದೆ. ಇಲ್ಲ ಅಂತಂದರೆ ಇದು ವಾಪಸ್ಸು ಸ್ಲಗ್ಗಿಶ್ ಆಗ್ತಾ ಹೋಗುತ್ತೆ. ಯಾಕಂದರೆ ಆಲ್ರೆಡಿ ವೀಕ್ ಟೆರಿಟರಿಯಲ್ಲಿ ಇದ್ದೀವಿ, ಇಲ್ಲಿ ಅಟೆಂಡ್ ಮಾಡಿಕೊಂಡು ತಿರ್ಗಿ 5,600 ಬ್ರೇಕ್ ಮಾಡ್ತಾ ಅನ್ನೋದು ನೋಡಬೇಕು. ಸೊ ಕ್ರೂಡು ತುಂಬ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ಕ್ರೂಡ್ ಅಕಸ್ಮಾತ್ ಮೇಲೋಯ್ತು ಅಂತಂದರೆ ಅದ್ರ ಮೇಲೆ ಪೇಂಟ್ ಸೆಕ್ಟರ್ ಆಗಿರ್ಬೋದು, ಅದೇ ರೀತಿಯಾಗಿ ಆಯಿಲ್ ಸೆಕ್ಟರ್ ಆಗಿರ್ಬೋದು, ಟೈರ್
ಸೆಕ್ಟರ್ ಆಗಿರ್ಬೋದು, ಈ ಥರ ಸುಮಾರು FMCG ಸೆಕ್ಟರ್ ಆಗಿರ್ಬೋದು, ಇದೆಲ್ಲ ಕೂಡ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಅದು ಒಂದು ಮಾರ್ಕೆಟಿಗೆ ನೆಗೆಟಿವಿಟಿ ಆಗ್ತಾ ಹೋಗುತ್ತೆ. ಸೊ ನೋಡಿ ಮೇಲ್ಗಡೆ ಹೋಗೋದಾದರೆ 5800 ಕ್ಲಿಯರ್ ಕಟ್ ಆಗಿ ರೆಸಿಸ್ಟೆನ್ಸ್, ನಾವು 5600 ಸಪೋರ್ಟ್ ಹಾಕೊಂಡಿರ್ಬೋದು. 5800 ಕೂಡ ಒಂದು ಮಲ್ಟಿಪಲ್ ಬಸ್ ಸ್ಟ್ಯಾಂಡ್ ಮಾಡಿರುವಂಥದ್ದು, ಆಟ ಆಡೋಂಥ ಝೋನು. ಅಲ್ಲಿ ಈ ವಾರ 2 ಸಲ ಅಟೆಂಪ್ಟ್ ಮಾಡಿದೆ, ಆದರೆ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ಮೇಲ್ಗಡೆ ಬ್ರೇಕ್ ಮಾಡುತ್ತಾ ಅಥವಾ 5600 ಮಲ್ಟಿಪಲ್ ಟೈಮ್ಸ್ ಸಪೋರ್ಟ್ ಆಗಿ ಉಳ್ಕೊಂಡಿದ್ದಂಥ ಲೆವೆಲ್ನ ಈ ಸಲ ಬ್ರೇಕ್ ಮಾಡಿ ಕೆಳಗಡೆ ಬರುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಪೊಸಿಷನಲ್ಲಿ ಕ್ರೂಡ್ ಬಂದಿದೆ. ಸೊ ಒಂದು ಗ್ಯಾಪ್ ಫಿಲ್ಲಿಂಗ್ ಆಗಬೇಕಿತ್ತು ಅಂದ್ಕೊಂಡಿದ್ವಿ, ಆದರೆ ಗ್ಯಾಪ್ ಫಿಲ್ಲಿಂಗು ಯಾವಾಗಲೂ ಆಗಲೇಬೇಕು ಅಂತಿಲ್ಲ. ಯಾಕಂದರೆ ಹೇಳಿದ್ದೀನಿ ನಿಮಗೆ, ಒಂದು ದೊಡ್ಡ ಗ್ಯಾಪ್ ಅಂತ ಕ್ರಿಯೇಟ್ ಆದಾಗ ಆ ಗ್ಯಾಪು ಕೂಡ ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಕೂಡ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಬಟ್ ಏನಾಗುತ್ತೆ ಅನ್ನೋದು ಖಂಡಿತವಾಗ್ಲೂ ಕ್ರೂಡ್ ಅನ್ನೋದು ಈಗ ನ್ಯೂಸ್ ಮೇಲೆ ಡಿಪೆಂಡ್ ಆಗಿದೆ. ಆ OPEC ಮೀಟಿಂಗಲ್ಲಿ ಯಾವುದಾಗುತ್ತೆ, ಏನು ಔಟ್ಕಮ್ ಬರುತ್ತೆ ಅನ್ನೋದ್ರ ಮೇಲೆ. ಜೊತೆಗೆ ಅಷ್ಟರೊಳಗಡೆ ಯಾವುದು ಏನು ಯುದ್ಧ ಗಿದ್ದ ಆಗಲಿಲ್ಲ ಮತ್ತೆ ಅಂತಂದರೆ ವಿಚ್ ಇಸ್ ಸೇಫ್, ಕ್ರೂಡ್ ಕೆಳಗಡೆ ಹೋಗ್ಬೋದು. ಮತ್ತೆ ಏನಾದ್ರು ಕಾನ್ಫ್ಲಿಕ್ಟು ಆ ಥರ ಏನಾದ್ರು ಆಗೋಕ್ಕೆ ಶುರುವಾಯಿತು ಅಂದರೆ ಕ್ರೂಡು ಮತ್ತೆ ಬೌನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ಅಗೇನ್ ವೆದರ್ ಫೋರ್ಕಾಸ್ಟು ಇದ್ರ ಮೇಲೆ ಡಿಸೈಡ್ ಆಗ್ತಾ ಹೋಗುತ್ತೆ. ನಾನು ನ್ಯಾಚುರಲ್ ಗ್ಯಾಸಲ್ಲಿ ಸ್ವಲ್ಪ ನೆಗೆಟಿವ್ ವ್ಯೂನ ಇಟ್ಕೊಂಡಿದ್ದೀನಿ. ಬಿಕಾಸ್ ಇಲ್ಲಿ ನೋಡಿ 300-320 ಝೋನ್ ಅಟೆಂಡ್ ಮಾಡ್ತಾ ಹೋಯಿತು, ವಾಪಸ್ ಇಲ್ಲಿಂದ ಶಾರ್ಪಾಗಿ ರಿಜೆಕ್ಷನ್ ಬರೋದು ಕಾಣಿಸ್ತಾ ಇದೆ. ಸೊ ವಾಪಸ್ 100 ಡೇ ಮೂವಿಂಗ್ ಗ್ಯಾರೇಜಿಗೆ ಆದರೂ ಟೆಸ್ಟ್ ಮಾಡೋಕ್ಕೆ ಬರಬೇಕು ಅಂದರೆ ಒಂದು 270-280 ಲೆವೆಲ್ನ ಬಂದು ಸಪೋರ್ಟ್ ತೊಗೊಂಡು ಆಮೇಲೆ ಏನಾದ್ರು ಚೇಂಜಸ್ ಆಗ್ತಾ ಹೋಗ್ಬೋದು. ಅಕಸ್ಮಾತ್ ಈ ಪ್ಯಾಟರ್ನ್ ಕಂಟಿನ್ಯೂ ಆಗ್ತಾ ಹೋಯಿತು ಅಂತಂದರೆ ಒಂದು ಲೋಯರ್ ಹೈ ಲೋಯರ್ ಲೋ ಕೂಡ ಮಾಡೋಂಥ ಸಾಧ್ಯತೆ ಇರುತ್ತೆ. ಆಗ 240 ತನಕ ಬರೋಕ್ಕೆ ಜಾಗ ಇದೆ. ಬಿಕಾಸ್ ಲಾಂಗ್ ಟರ್ಮಲ್ಲಿ ಸಪೋರ್ಟ್ ಅನ್ನೋದು 240ನಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಒಂದು ಬ್ರೇಕ್ಔಟ್ ಆಗಬೇಕಿತ್ತು, ಮತ್ತೊಂದಾಗಿತ್ತು ಅಂದರೆ ಇಲ್ಲಿಂದ ಈಗ ಬೌನ್ಸ್ ಆಯ್ತಲ್ಲ, ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಆ ಥರ ಆಗದಲ್ಲೇ ಇರುವಂಥದ್ದು ನ್ಯಾಚುರಲ್ ಗ್ಯಾಸಲ್ಲಿ ಅಂಥ ಒಂದು ಪಾಸಿಟಿವಿಟಿನ ನಾವು ಇಟ್ಕೊಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಳಗಡೆ ಬಂದರೆ 250-240 ಲೆವೆಲ್ ತನಕ ಬರೋ ಸಾಧ್ಯತೆ ಇದೆ. ಅದು ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನು ಕೂಡ ಕನ್ಫರ್ಮ್ ಮಾಡುತ್ತೆ. ಮತ್ತು ಒಂದು ಆ ಒಂದು ಏನೊಂದು ಬಾಟಮ್ ಫಿಲ್ಲಿಂಗ್ ಆಗಿ ಈ ಒಂದು ವಾಪಸ್ ಈ ಝೋನ್ನ ಸಪೋರ್ಟ್ ತೊಗೊಳೋದು ಕೂಡ ಟೆಸ್ಟ್ ಆದಂಗೆ ಆಗ್ತಾ ಹೋಗುತ್ತೆ. ನೋಡೋಣ ಆ ರೀತಿ ಆಗುತ್ತೆ ಏನು ಕತೆ ಅಂತ. ಅದೇ ರೀತಿಯಾಗಿ ಗೋಲ್ಡ್ ಇವಾಗ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ಕಾಣಿಸುತ್ತೆ ಮೊನ್ನೆ, ಆದರೆ ಮತ್ತೆ ನೋಡಿ ಇವಾಗ ಚೇಂಜಸ್ ಆಗಿದೆ. ಸೊ ಗೋಲ್ಡು ಅದೇ ಪಾಸಲ್ಲಿದೆ, ಯಾವುದೇ ರೀತಿ ಅಂತ ಚೇಂಜಸ್ ಮಾಡ್ಕೊಂಡಿಲ್ಲ. ಐ ಥಿಂಕ್ ಈ US ಟ್ರೇಡ್ ಡೀಲ್ಗಳೆಲ್ಲ ಫೈನಲೈಸ್ ಆಗೋ ತನಕನೂ ಕೂಡ ಗೋಲ್ಡಲ್ಲಿ ಯಾವುದೇ ರೀತಿಯಂಥ ಬದಲಾವಣೆಗಳಾಗುವಂಥ ಸಾಧ್ಯತೆ ಕಾಣಿಸ್ತಾ ಇಲ್ಲ. ಸೇಮ್ ಗೋಸ್ ವಿತ್ ಸಿಲ್ವರ್ ಕೂಡ ಆಲ್ ಟೈಮ್ ಹೈ ಲೆವೆಲಲ್ಲೇ ನಡೀತಾ ಇದೆ. ಕಾಪರು ಒಂದು ಶಾರ್ಪ್ ಕರೆಕ್ಷನ್ನ ತೊಗೊಂಡಿದೆ, 900 ಲೆವೆಲಲ್ಲಿ ಬಿಟ್ಟು ಹೋಗೋಕ್ಕಾಗಿಲ್ಲ, ಅಲ್ಲಿಂದ ಕೆಳಗಡೆ ಬಂದಿದೆ. ನೋಡೋಣ ಇದನ್ನ ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ ಏನು ಕತೆ ಅಂತ. ಆದರೆ 880 ಲೆವೆಲ್ಸಲ್ಲಿ ಸಪೋರ್ಟ್ ಇದೆ. ಸೊ ಈ ಥರ ಏನಾದ್ರು ಜೋರಾಗಿ ದಡಾರ್ ಅಂತ ಬಿತ್ತು ಅಂದರೆ ಜೋರಾಗಿ ಬೀಳ್ತಾ ಹೋಗುತ್ತೆ, ಇಲ್ಲ ಅಂದರೆ 880 ಲೆವೆಲ್ ಸಪೋರ್ಟ್ ತೊಗೊಬೋದು. ಮೊನ್ನೆನೂ ಕೂಡ ಒಂದು ಸಪೋರ್ಟ್ನ ತೊಗೊಂಡಿದೆ. ನೋಡೋಣ ಇಲ್ಲಿಂದ ಮತ್ತೆ ಬಂದು ಈ ಥರ ಆಗಿದೆ, ಹಿಸ್ಟಾರಿಕಲಿ ಆಗಿಬಿಟ್ಟು ಅಲ್ಲಿಂದ ಮೇಲ್ಗಡೆ ಹೋಗಿರೋಂಥದ್ದು ಕಾಣಿಸ್ತಾ ಇದೆ. 860 ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ಒಳ್ಳೆ ಸಪೋರ್ಟು, ಆದರೆ ಇಮಿಡಿಯೇಟ್ ಸಪೋರ್ಟ್ ಅನ್ನೋದು 880ನಲ್ಲಿ ಕಾಣಿಸ್ತಾ ಇದೆ ಕಾಪರಲ್ಲಿ. ಸೊ USD INR ಸ್ವಲ್ಪ ರುಪಿ ಅಪ್ರಿಷಿಯೇಟ್ ಆಗಿರೋದ್ರಿಂದ ಕೆಳಗಡೆ ಬಂದಿದೆ. ಈ ಚಾನಲ್ ಪ್ಯಾಟರ್ನ ಬ್ರೇಕ್ಔಟ್ ಮಾಡಿದೆ, ಬ್ರೇಕ್ ಡೌನ್ ಆಗ್ತಾ ಇದೆ. ಸೊ ಬ್ರೇಕ್ ಡೌನ್ ಆಯಿತು ಅಂತಂದರೆ ಇನ್ನೂ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದರೆ ಬ್ಯಾಂಕ್ ನಿಫ್ಟಿಗೆ ಒಳ್ಳೆ ಸೈನು. ಸೊ ಕ್ರೂಡು ಡಾಲರು ಇದನ್ನು ನಾವು ಖಂಡಿತವಾಗ್ಲೂ ಈಗ ಕ್ಲೋಸ್ ಆಗಿ ವಾಚ್ ಮಾಡುವಂಥ ಸಿಚುವೇಶನ್ನು. ಇದನ್ನು ಬಿಟ್ಟು ನ್ಯೂಸ್ ಅಂತ ನೋಡ್ತಾ ಬರೋದಾದರೆ ಒಂದಿಷ್ಟು ನ್ಯೂಸ್ಗಳಿತ್ತು. ಕ್ರೂಡ್ ಆಯಿಲ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಡಾಲ್ಬಿ ಆಟ್ಮಸ್ಸು ನೀವು ಮೂವೀಸು ಇದೆಲ್ಲ ಹೋದಾಗ ನೋಡಿರ್ತೀರ. ಡಾಲ್ಬಿ ಆಟ್ಮಸ್ ಒಂದು 6D ಸರೌಂಡ್ ಟೀಮ್, 8D ಸರೌಂಡ್ ಸೌಂಡ್ ಅಂತೆಲ್ಲ ತೋರಿಸ್ತಾ ಇರ್ತಾರಲ್ವ, ಅದರಲ್ಲಿ ಪ್ರೊಡ್ಯೂಸ್ ಆಗ್ತಿರೋ ಮೂವಿಗಳ ಪೈಕಿ 50% ಹಾಫ್ ಆಫ್ ದ ಫಿಲ್ಮ್ಸ್ ಇಂಡಿಯಾದಿಂದಲೇ ಬಂದಿದೆ ಅಂತ ಹೇಳಿದ್ದಾರೆ. ಅಂದರೆ ಎಷ್ಟು ದೊಡ್ಡ ಮಾರ್ಕೆಟ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಮಾರುತಿ ಸುಜುಕಿ CEO ಅವರು ಈ ಸೇಫ್ ರೇಟಿಂಗ್ ಅಂತ ಕೊಡ್ತಾರೆ. ಸೇಫ್ ಕೆಫೆ ಅಂತ ಓದ್ಬೋದೇನೋ, ಕೆಫೆ ಸೇಫ್ ಅನ್ನೋದಕ್ಕಿಂತ CIFE. ಸೊ ಅಂದರೆ ಒಂದು ಕಾರ್ಪೊರೇಟ್ ಗವರ್ನೆನ್ಸ್ ಫಾರ್ ಫ್ಯೂಯಲ್ ಎಫಿಷಿಯನ್ಸಿ ಅಂತ ಒಂದು ನಾರ್ಮ್ನ ಸೆಟ್ ಮಾಡ್ತಾರೆ, ಒಂದು ಯುರೋಪಿಯನ್ ಸ್ಟ್ಯಾಂಡರ್ಡ್. ಯಾಕೆಂದರೆ ನಾವು ಅಳವಡಿಸ್ಕೊಂಡಿರೋ ಈ ಗ್ಲೋಬಲ್ NCAP ರೇಟಿಂಗ್, ಸೇಫ್ಟಿ ರೇಟಿಂಗ್ ಕೊಡ್ತಾರಲ್ಲ, ಅದು ಕೂಡ ಸಾಮಾನ್ಯವಾಗಿ ಯುರೋಪಿಂದೆ. BS ಇದ್ರದ್ದು ಕೂಡ ಯುರೋಪಿಯನ್ ಸ್ಟ್ಯಾಂಡರ್ಡ್ಸಲ್ಲೇ ಸೆಟ್ ಮಾಡಿರ್ತಾರೆ ಅದೆಲ್ಲ. ಸೊ ಅಲ್ಲಿ ಸ್ವಲ್ಪ ದೊಡ್ಡ ಕಾರ್ಗಳಿಗೆ ಪಾರ್ಶಿಯಾಲಿಟಿ ಇದೆ. ಅಂದರೆ ಎಷ್ಟು ಕಾರ್ಬನ್ನ ಎಮಿಷನ್ ಮಾಡ್ಬೋದು, ಫ್ಯೂಯಲ್ ಫ್ಯೂಯಲ್ ಎಫಿಷಿಯನ್ಸಿನೂ ಚೆನ್ನಾಗಿ ಇಟ್ಕೋಬೇಕು. ಆದರೆ ಪರ್ ಪರ್ಸನ್ ಆ್ಯಾವ್ರೇಜ್ ಏನು ಕಾರಿಂದ ಹೊರಸೂಸುವಂಥ ಕಾರ್ಬನ್ ಎಮಿಷನ್ ಇರುತ್ತೆ ಅದು ಕೂಡ ಒಂದು ಗೈಡ್ಲೈನ್ ಒಳಗಡೆ ಇರಬೇಕು ಅಂತ. ಅದು ಸ್ವಲ್ಪ ಬಿಗ್ಗರ್ ಕಾರ್ಗಳಿಗೆ ಫೇವರಬಲ್ ಆಗೋ ಥರ ಇದೆ. ಸ್ಮಾಲ್ ಕಾರಲ್ಲಿ ಇದೆಲ್ಲ ಪ್ಯಾರಾಮೀಟರ್ ಕೆಳಗಡೆ ಇದ್ರೂ ಕೂಡ ಸೇಲ್ಸ್ ಆಗ್ತಾ ಇಲ್ಲ. ಇದ್ರ ಮಧ್ಯದಲ್ಲಿ ಇದನ್ನು ಸ್ವಲ್ಪ ಬಿಗ್ಗರ್ ಕಾರಿಗೆ ಫೇವರಬಲ್ ಆಗೋ ಥರ ಮಾಡೋ ಥರದ್ದು ಕಾಣಿಸ್ತಾ ಇದೆ. ಇದು ಒಳ್ಳೆಯದಲ್ಲ ಅಂತ ಅವರು ತಮ್ಮ ಸೆಂಟಿಮೆಂಟ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಮೀಶೋ, ಈ ಅಮೆಝಾನು ಬೇರೆ ಥರದ್ದೇ ನೀವು ಒಂದು ಆನ್ಲೈನ್ ಕಾಮರ್ಸ್ ಪ್ಲಾಟ್ಫಾರ್ಮ್, ಅದು ಏನಾದ್ರು ಆರ್ಡರ್ ಮಾಡ್ಬೋದು. ಅದು IPOಗೆ ಒಂದು ಕಾನ್ಫಿಡೆನ್ಷಿಯಲ್ ರೌಟಲ್ಲಿ, 2 ಥರ ರೌಟಲ್ಲಿ IPOಗೆ ಫೈಲ್ ಮಾಡ್ಬೋದು. ಒಂದು ಪಬ್ಲಿಕ್ ರೌಟಲ್ಲಿ ಎಲ್ಲಾದರೂ ಡೀಟೇಲ್ಸ್ನ ಕೊಟ್ಟು ಏನಿದೆ ಏನು ಅಂತ ಹೇಳ್ಕೊಂಡು ಎಷ್ಟು ಪ್ಲಾನ್ ಮಾಡ್ತಾ ಇದ್ದೀವಿ, ಎಷ್ಟು ಕೋಟಿ ತರಬೇಕು ಅಂತ ಮಾಡ್ತಾ ಇದ್ದೀವಿ ಅಂತ ಹೇಳೋದು. ಅದು ಸೆಬಿಗೆ ಅಪ್ರೂವಲ್ ತೊಗೊಳಕ್ಕೆ ಸಬ್ಮಿಟ್ ಮಾಡೋ ರಿಕ್ವೆಸ್ಟ್ನ ಪಬ್ಲಿಕ್ ರೌಟ್ ಅಂತ ಕೇಳ್ತೀವಿ. ಇನ್ನೊಂದು ಕಾನ್ಫಿಡೆನ್ಷಿಯಲ್ ರೌಟು, ಅದರಲ್ಲಿ ಮಾಹಿತಿ ಗುಪ್ತವಾಗಿರುತ್ತೆ. ಅದೇ ರೀತಿಯಾಗಿ ಫಾಕ್ಸ್ಕಾನು ಒಬ್ಬರು ಕಮೆಂಟ್ ಕೂಡ ಮಾಡ್ಕೊಂಡು ಹೇಳಿದ್ರಿ, ಸರ್ ಚೈನಾ ಕಂಪ್ನಿ ಅಲ್ಲ, ಅದು ತೈವಾನೀಸ್ ಕಂಪ್ನಿ ಅಂತ. ಕರೆಕ್ಟು, ತೈವಾನೀಸ್ ಮ್ಯಾನುಫ್ಯಾಕ್ಚರರ್ ಸರ್. ಆದರೆ ಸ್ವಲ್ಪ ಸರ್ಚ್ ಮಾಡಿ ನೋಡಿ, ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಮತ್ತೊಂದೆಲ್ಲ ತೈವಾನಲ್ಲಿ ಇದ್ರೂ ಕೂಡ ಮೇಜರ್ ಆಪರೇಷನ್ಸ್ ಆಗ್ತಾ ಇರೋಂಥದ್ದು ಚೈನಾದಲ್ಲೇ. ಬಿಕಾಸ್ ಲೇಬರ್ ಚೀಪ್ ಲೇಬರ್ ಸಿಗ್ತಾರೆ, ಮತ್ತು ಅಷ್ಟೊಂದು ಲೇಬರ್ ಸಿಗೋದು ಕೂಡ ಚೈನಾದಲ್ಲೇ ಆಗಿರೋದ್ರಿಂದ ಒಂದು ರೀತಿಯಾಗಿ ಒಂದು ಸ್ವಲ್ಪ ಚೈನೀಸ್ ಕಂಟ್ರೋಲಲ್ಲಿ ಇದ್ದೇ ಇದೆ. ಅದು ಚೈನೀಸ್ ಗೌರ್ಮೆಂಟ್ ಏನು ರೆಗ್ಯುಲೇಷನ್ ಹಾಕುತ್ತೋ ಅದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಅಂದರೆ ಅವರ ಲೇಬರ್ ಫೋರ್ಸ್ಗೆ ಹೊಡೆತ ಬೀಳ್ತಾ ಹೋಗುತ್ತೆ. ಆದರೆ ಈಗ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅವರು
ಎಕ್ಸ್ಪ್ಯಾಂಡ್ ಮಾಡಬೇಕು ಇಂಡಿಯಾದಲ್ಲಿ, US ಅಲ್ಲಿ ಇನ್ನೂ ತುಂಬ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಸೆಟಪ್ ಮಾಡಬೇಕು ಅಂತ ಅವರ ಉದ್ದೇಶ ಇತ್ತು. ಈಗ ಚೈನಾ ಇಂಜಿನಿಯರ್ಸ್ ಏನೇನಿದ್ದಾರೆ ಅವ್ರನ್ನೆಲ್ಲ ವಾಪಸ್ ಕರ್ಕೊಳ್ಳಿ ಅಂತ ಬೀಜಿಂಗಿಂದ ಗೌರ್ಮೆಂಟಿಂದ ಒಂದು ಆದೇಶ ಬಂದಿರೋದ್ರಿಂದ ಅವ್ರೇನು ಮಾಡ್ತಾ ಇದ್ದಾರೆ, ತೈವಾನು ಮತ್ತು US ಅಲ್ಲಿರೋ ಇಂಜಿನಿಯರ್ಸ್ನ ಇಂಡಿಯಾಗೆ ಕಳಿಸೋಕ್ಕೆ ಅಂತ ಯೋಜನೆ ಇತ್ತು. ಅಂದರೆ ಚೈನಾದ ಇಂಜಿನಿಯರ್ಸ್ನ ವಾಪಸ್ ಕಳಿಸ್ತಾ ಇದ್ದಾರೆ, ಆದರೆ ಆ ಪ್ರೊಡಕ್ಷನ್ ಅದೇ ರೀತಿ ಮುಂದುವರಿಯೋಕ್ಕೆ ಹೋಗೋಕ್ಕೆ ಸಹಾಯ ಮಾಡಲಿಕ್ಕೆ ಈಗ ಅವರ ಕಂಪ್ನಿಗಳ ಮ್ಯಾನುಫ್ಯಾಕ್ಚರ್ಗಳನ್ನು ಅದೇ ರೀತಿಯಾಗಿ ತಗೊಂಡು ಹೋಗಲಿಕ್ಕೆ ತೈವಾನಿಂದ ಮತ್ತು US ಇಂದ ಇಂಜಿನಿಯರ್ಸ್ಗಳು ಬರ್ತಾರೆ ಅಂತ ಒಂದು ಸುದ್ದಿ ಬಂದಿತ್ತು. ಜೊತೆಗೆ ಸೆಬಿದು ನ್ಯೂಸ್ ಇದೆ ಅಂತ ಒಬ್ಬರು ಕೇಳಿದ್ರಿ. ಸೆಬಿ ನ್ಯೂಸು ಟ್ರೇಡಿಂಗ್ ರೂಲ್ಸು ಏನಿದೆ ನೀವೇ ಹೇಳಬೇಕು, ಏನು ಕೇಳಿದ್ದೀರಾ ಅಂತ. ಬಟ್ ಒಂದು ಜೇನ್ ಸ್ಟ್ರೀಟ್ ಅಂತ ಒಂದು ಪ್ರೊಪ್ರೈಟರಿ ಟ್ರೇಡಿಂಗ್ ಪ್ಲಾಟ್ಫಾರ್ಮ್, US ಬೇಸ್ಡ್ ಪ್ಲಾಟ್ಫಾರ್ಮ್ ಅದು ಮಾರ್ಕೆಟ್ ಮ್ಯಾನಿಪುಲೇಷನ್ ಮಾಡಿದೆ ಅನ್ನೋ ಒಂದು ಆಧಾರದಲ್ಲಿ ಸೆಬಿ ಅವ್ರನ್ನ ಬ್ಯಾನ್ ಮಾಡಿದ್ದಾರೆ. ಜೊತೆಗೆ 4,000 ಚಿಲ್ಲರೆ ಕೋಟಿ ಫೈನ್ ಕೂಡ ಹಾಕಿದ್ದಾರೆ. ಸೊ ಏನು ವಿಷಯ ಅಂತಂದರೆ 2021 ಜನವರಿಯಿಂದ 2022 ಜನವರಿಯಿಂದ ಅಂತ ಕಾಣುತ್ತೆ. 2021 ಜನವರಿಯಿಂದ 22 ಜನವರಿಯಿಂದ 2024 ಮಾರ್ಚ್ ತನಕ ಆ ಒಂದು 3 ವರ್ಷದ ಪೀರಿಯಡಲ್ಲಿ ಮಾರ್ಕೆಟ್ ಮ್ಯಾನಿಪುಲೇಷನ್ ಮಾಡಿ ಸರಿಸುಮಾರು 36,000 ಕೋಟಿ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ರೆವೆನ್ಯೂ ವೈಸು ಒಂದೇ ವರ್ಷದಲ್ಲಿ ಡಬಲ್ ರೆವೆನ್ಯೂ ಆಗಿದೆ ಅಂತ ಮೀಡಿಯಾದಲ್ಲಿ ಮತ್ತೊಂದು ಕಡೆ ಎಲ್ಲ ನ್ಯೂಸ್ ಬಂದಿದ್ದರಿಂದ ಸೆಬಿಯರ್ನ ಇನ್ವೆಸ್ಟಿಗೇಷನ್ಗೆ ತಗೊಂಡು ಮ್ಯಾನಿಪುಲೇಟ್ ಮಾಡಿರೋದು ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ನಿಫ್ಟಿ 50 ಸ್ಟಾಕ್ಗಳನ್ನು ಮಾರ್ಕೆಟ್ ಓಪನ್ ಆದಾಗ ಅದನ್ನ ಜೋರಾಗಿ ಕ್ಯಾಶ್ ಮಾರ್ಕೆಟಲ್ಲಿ ಬೈ ಮಾಡ್ತಾ ಇದ್ರು. ಕ್ಯಾಶ್ ಮಾರ್ಕೆಟಲ್ಲಿ ನೋಡಿ, ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಯಾವತ್ತೂ ಹೇಳ್ತಾ ಇರ್ತೀನಿ, ನಿಫ್ಟಿ 50 ಇಂಡೆಕ್ಸ್ ಮೂವ್ ಆಗೋಂಥದ್ದು ಅದರ ಅಂಡರ್ಲೈಯಿಂಗ್ ಸ್ಟಾಕ್ಗಳು ಮೂವ್ಮೆಂಟ್ ಆದರೆ ಮಾತ್ರ. ಅಂದರೆ ಆ ನಿಫ್ಟಿ 50 ಸ್ಟಾಕ್ಗಳ ಬೆಲೆ ಮೇಲೆ ಹೋದರೆ ತಂತಾನಾಗೆ ನಿಫ್ಟಿ ಇಂಡೆಕ್ಸ್ ಬೆಲೆ ಮೇಲೆ ಹೋಗುತ್ತೆ. ನಿಫ್ಟಿ ಇಂಡೆಕ್ಸ್ ಬೆಲೆ ಮೇಲೆ ಹೋದರೆ ಅದಕ್ಕೆ ರಿಲೇಟೆಡ್ ಆಗಿರುವಂತಹ F&O ಡಿರೈವೇಟಿವ್, ಅದು ಫ್ಯೂಚರ್ಸ್ ಆಗಿರ್ಬೋದು, ಆಪ್ಷನ್ಸ್ ಆಗಿರ್ಬೋದು, ಅದರ ಬೆಲೆಗಳು ಕೂಡ ಮೇಲ್ಗಡೆ ಹೋಗ್ತಾ ಹೋಗುತ್ತಲ್ವಾ. ಸೊ ಇಂಡೈರೆಕ್ಟ್ಲಿ ಅದನ್ನ ಮೇಲ್ಗಡೆ ತೊಗೊಂಡು ಹೋಗಬೇಕು ಅಂತಂದರೆ ನಿಫ್ಟಿ 50 ಸ್ಟಾಕ್ಗಳನ್ನು ಮೇಲ್ಗಡೆ ತೊಗೊಂಡು ಹೋಗಬೇಕು. ಅಷ್ಟು ಸುಲಭ ಇಲ್ಲ. 1% ಚೇಂಜ್ ಮಾಡಬೇಕು ಅಂತಂದ್ರೂ ಕೂಡ ತುಂಬ ಬಿಲಿಯನ್ ಡಾಲರ್ ಗಟ್ಟಲೆ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆದರೆ ತುಂಬ ದೊಡ್ಡ ಫರ್ಮು, ನ್ಯೂಯಾರ್ಕ್ ಬೇಸ್ಡ್ ಆಗಿರೋಂಥ ಫರ್ಮ್ ಅದು ಜೇನ್ ಸ್ಟ್ರೀಟು, ಅದನ್ನ ಮಾಡಿದ್ದಾರೆ ಕೆಲವೊಂದು ನಿಫ್ಟಿ 50 ಕಂಪ್ನಿಗಳಲ್ಲಿ. ಅದರಿಂದಾಗಿ ಇಂಡೆಕ್ಸ್ನ ಮೇಲ್ಗಡೆ ತೊಗೊಂಡು ಹೋಗಿ ಕೊನೆಗೆ ಇನ್ನೇನು ಮಾರ್ಕೆಟ್ ಕ್ಲೋಸಿಂಗ್ ಆಗಕ್ಕೆ ಬರ್ತಾ ಇದೆ ಅಂತಂದಾಗ ದೊಡ್ಡ ಮಟ್ಟಿಗೆ ಮೊದಲೇ ಶಾರ್ಟ್ ಪೊಸಿಷನ್ನ ತೊಗೊಂಡ್ಬಿಟ್ಟು ಡಿರೈವೇಟಿವ್ ಸೆಗ್ಮೆಂಟಲ್ಲಿ ಕ್ಯಾಶ್ ಮಾರ್ಕೆಟಲ್ಲೂ ಕೂಡ ಡಂಪ್ ಮಾಡಿದ್ದಾರೆ. ಇದರಿಂದ ಒಂದು ತುಂಬ ವೊಲೆಟೈಲ್ ಆಗಿ ಪಂಪ್ ಆ್ಯಂಡ್ ಡಂಪ್ ಆಯಿತು. ಇದರಿಂದ ಅವರು 1-3-4 ಪಟ್ಟು ಲಾಭ ಮಾಡಿಕೊಂಡ್ರು ಒಂದೇ ದಿನದಲ್ಲಿ ಅಂತ ಆ ಒಂದು ಅಲಿಗೇಷನ್ ಇದ್ದಿದ್ದು. ಸೊ ಇದು ಕೋರ್ಟಿಗೆ ಮತ್ತೊಂದು ಕಡೆ ಹೋದ್ರೂ ಕೂಡ ಅಂತಹ ಒಂದು ಸೆಬಿ ಪರವಾಗಿ ಆಗುವಂಥ ಸಾಧ್ಯತೆ ಇಲ್ಲ, ಅನ್ಲೆಸ್ ಅವರು ಒಂದು ಫ್ರೇಮ್ವರ್ಕ್ನ ತಂದು, ಸುಮಾರು ಫ್ರೇಮ್ವರ್ಕ್ನ ತರ್ತಾ ಇದ್ದಾರೆ. ಆದರೂ ಈ ವಿಚಾರದಲ್ಲಿ ಸುಮಾರು ಕ್ಲಾರಿಟಿ ಇದೆ, ಅವಕಾಶ ಇದೆ ಅಂತಂದಾಗ, ಅವ್ರ ಹತ್ರ ದುಡ್ಡು ಇದೆ ಅಂತಂದಾಗ ಅವ್ರು ಯಾಕೆ ಮಾಡಬಾರ್ದು ಅಂತ ಅವರು ವಾದ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದು ಏನು ನಿಲ್ಲಲ್ಲ ಕೇಸು ಅಂತಲೂ ಕೂಡ ಸುದ್ದಿ ಬರ್ತಾ ಇದೆ. ನೋಡೋಣ ಅದು ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದನ್ನು ಹೊರತುಪಡಿಸಿ ಅಂತ ನಾವು ನೋಡ್ತಾ ಬರೋದಾದರೆ ಬಜಾಜ್ ಫೈನಾನ್ಸ್ ನಿಮ್ಮದು ಆಲ್ರೆಡಿ ಹೇಳಿದೆ, HDFC ಬ್ಯಾಂಕಿದ್ದು ಒಳ್ಳೆ ರಿಸಲ್ಟ್ ಬಂದಿದೆ, ಇಂಡಿಯಾದು ಫಾರೆಕ್ಸ್ ರಿಸಲ್ಟ್ ಜಾಸ್ತಿ ಆಗಿದೆ. ಜೊತೆಗೆ ಗೌರ್ಮೆಂಟು ಟೋಲ್ ಬೆಲೆಗಳನ್ನು ನ್ಯಾಷನಲ್ ಹೈವೇಸ್ಗಳಲ್ಲಿ ಒಂದು ಅಪ್ ಟು 50% ರಿಡ್ಯೂಸ್ ಮಾಡಿಬಿಟ್ಟು ಅಂತಲ್ಲ, ಕೆಲವು ಕಡೆ 50% ಅರ್ಧಕ್ಕರ್ಧನೂ ರಿಡ್ಯೂಸ್ ಆಗುವಂಥ ಸಾಧ್ಯತೆ ಇದೆಯಂತೆ. ಎಲ್ಲಿ ಯಾವ ನ್ಯಾಷನಲ್ ಹೈವೇಗಳಲ್ಲಿ ಟನಲ್ಗಳಿರುತ್ತೋ, ಬ್ರಿಡ್ಜ್ಗಳಿರುತ್ತೋ ಅಂಥ ನ್ಯಾಷನಲ್ ಹೈವೇಗಳಿದೆ ಅಂತ ಹೇಳಿದ್ದಾರೆ. ನೋಡೋಣ ಕರ್ನಾಟಕದಲ್ಲೂ ಯಾವ್ಯಾವ ನ್ಯಾಷನಲ್ ಹೈವೇಗಳಲ್ಲಿ ಅದು ಚೇಂಜಸ್ ಆಗ್ತಾ ಹೋಗುತ್ತೆ, ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಸೊ ಆದರೆ ಒಳ್ಳೆಯದು, ಜನಗಳಿಗೆ ಆಲ್ರೆಡಿ ಪೆಟ್ರೋಲ್ ಪ್ರೈಸ್ ಕಮ್ಮಿ ಇದ್ದಾಗಲೂ ಕೂಡ ಏನು ಚೇಂಜಸ್ ಆಗಿಲ್ಲ. ಅಟ್ಲೀಸ್ಟ್ ಟೋಲಲ್ಲಾದರೂ ಒಂದಿಷ್ಟು ಬದಲಾವಣೆ ಆದರೆ ಅದು ಒಂದು ಸ್ವಾಗತಾರ್ಹ ಬೆಳವಣಿಗೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ಸೂಚನೆ ಏನೇ ಇದ್ದರೂ ಕಮೆಂಟ್ ಮಂತ್ರ ತಿಳಿಸಿ. ಜೊತೆಗೆ ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಓಪನ್ ಮಾಡಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಬಜಾಜ್ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ನೀವು ಆ ಫಾರ್ಮ್ನ ಸಬ್ಮಿಟ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ಯಾಕೆ ಎಮರ್ಜೆನ್ಸಿ ಫಂಡು, ಹೇಗೆ ಬಿಲ್ಡ್ ಮಾಡೋದು ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಅದು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಕೆಲವರು ಟೆಲಿಗ್ರಾಮ್ ಗ್ರೂಪ್ ಯಾವುದು ಏನು ಅಂತ ಕೇಳಿದ್ರಿ ಸರ್, ಎಲ್ಲ ಮಾಹಿತಿ ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲಿ, ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಯಾವುದೇ ಪೇಯ್ಡ್ ಸರ್ವಿಸ್ ಆಗಲಿ, ಸೆಮಿನಾರ್ ಆಗಲಿ, ವೆಬಿನಾರ್ ಆಗಲಿ ನಮ್ಮ ಚಾನಲಿಂದ ಇರೋದಿಲ್ಲ. ಯಾರಾದರೂ ನಮ್ಮ ಚಾನಲ್ ಲೋಗೋ ಅಥವಾ ನಮ್ಮ ಚಾನಲ್ ಹೆಸರು ಹೇಳ್ಕೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಸುಳ್ಳು. ಅದಕ್ಕೆ ಯಾವುದೇ ನೀವು ಸೊಪ್ಪು ಹಾಕಬೇಕಾಗಿಲ್ಲ. ಜೊತೆಗೆ ಇನ್ನೂ ಒಂದು ನಾನು ಅಬ್ಸರ್ವ್ ಮಾಡಿರುವಂಥದ್ದು, ಈಗ ಹೆಲ್ತ್ ಇಶ್ಯೂಸ್ ಬಗ್ಗೆ ಸುಮಾರು ಕಡೆ ಬರ್ತಾ ಇದೆ ಅಲ್ವಾ. 19 ವರ್ಷದವರು, 20 ವರ್ಷದ ಕೆಳಗಡೆ ಇರೋರೆಲ್ಲ ತುಂಬ ಇವಾಗ ಮೃತರಾಗ್ತಾ ಇದ್ದಾರೆ, ಸಡನ್ ಸಾವಾಗ್ತಾ ಇದೆ ಈ ರೀತಿ ಅಂತ. ಸೊ ಆಗ ಸುಮ್ಮನೆ ಅನಿಸಿದ್ದು ನನಗೆ, ಅಂದರೆ ನಮಗೆ ಡೈಲಿ ಲೈಫಲ್ಲಿ ತುಂಬ ಒಂದು ಬ್ಯುಸಿ ಲೈಫಲ್ಲಿ ಎಷ್ಟು ಸ್ಟ್ರೆಸ್ಸಿಗೆ ಒಳಗಾಗ್ತಾ ಇರ್ತೀವಿ, ಏನಾಗ್ತಾ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಫಿಸಿಕಲ್ ಎಕ್ಸಸೈಸ್ ಜೊತೆಗೆ ಮೆಂಟಲ್ ಎಕ್ಸಸೈಸು ಕೂಡ ತುಂಬ ಇಂಪಾರ್ಟೆಂಟ್. ಸಾಧ್ಯವಾದಷ್ಟು ಮನಸ್ಸನ್ನು ಕಾಮಾಗಿ ಇಟ್ಕೊಳ್ಳಿ, ಆದಷ್ಟು ಕಾಮಾಗಿ ವ್ಯವಹಾರ ಮಾಡಿ, ಕೋಪ ಮಾಡ್ಕೊಳೋಕ್ಕೆ ಹೋಗಬೇಡಿ ಎಲ್ಲೂ ಕೂಡ. ಜೊತೆಗೆ ಒಂದು 10 ನಿಮಿಷಗಳ ಕಾಲ ಒಂದು
ಕಣ್ಣು ಮುಚ್ಚಿ ಒಂದು ಸ್ಥಳದಲ್ಲಿ ಕೂತ್ಕೊಂಡು ನಮ್ಮ ಉಸಿರಾಟದ ಮೇಲೆ ಕಂಟ್ರೋಲ್ ಮಾಡಿದ್ರು ಕೂಡ ಅದು ಒಂದು ಒಳ್ಳೆ ರೀತಿಯಿಂದ ಎಕ್ಸಸೈಸ್ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಒಂದು ಮೆಡಿಟೇಷನ್ ಲಿಂಕನ್ನು ನಾನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಬಂದಿದ್ದೀನಿ ಮೊದಲಿಂದ. ಅದು ಒಂದು ಓಂಕಾರ ಪ್ರಣವ ಮಂತ್ರ. ಸೊ ಅದನ್ನು ರಿಪೀಟಾಗಿ 11 ನಿಮಿಷ ಬರ್ತಾ ಇರುತ್ತೆ. ನೀವು ಜಸ್ಟ್ ಕಣ್ಣು ಮುಚ್ಕೊಂಡು ಒಂದು ಕಡೆ ಕೂತು 11 ನಿಮಿಷ ಅದ್ರ ಜೊತೆಗೆ ನಿಮ್ಮ ಬ್ರೆತ್ತನ್ನು ನೀವು ಕಂಟ್ರೋಲ್ ಮಾಡ್ಕೊತ ಬಂದರೆ, ಅದ್ರ ಜೊತೆಗೇ ನೀವು ನಿಮ್ಮ ಉಸಿರಾಟನ ನೀವು ಜಸ್ಟ್ ಅಬ್ಸರ್ವ್ ಮಾಡ್ತಾ ಬಂದರೂ ಕೂಡ ಅದು ತುಂಬ ಒಳ್ಳೆ ಎಕ್ಸಸೈಸ್ ಆಗ್ತಾ ಹೋಗುತ್ತೆ. ದಯವಿಟ್ಟು ಮೆಂಟಲ್ ಸ್ಟೆಬಿಲಿಟಿ ಬಗ್ಗೆಯೂ ಕೂಡ ದಯವಿಟ್ಟು ಎಲ್ಲರೂ ಗಮನ ಕೊಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ತುಂಬ ಒಂದು ಕನ್ಸರ್ನಿಂಗ್ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಲ್ವಾ ಎಲ್ಲ ಕಡೆ. ಹಾಗಾಗಿ ಆತಂಕ ಪಡೋದು ಬೇಡ, ಜೊತೆಗೆ ಏನು ಸೊಲ್ಯೂಷನ್ ಇದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣಂತೆ. ಮತ್ತೊಂದು ವಿಡಿಯೋ ತಿರುಗಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.